ನಮಸ್ಕಾರ ರೀ. ಇವತ್ತು ಮಾಡೋಣ ಬರ್ರಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಮಾಡ್ಬೇಕು ಅನ್ನೋ ಟೈಮಿಗೆ ಅಷ್ಟಂತಲೇ ನನ್ನ ಮಗನ ಅಳು ಸೌಂಡ್ ಕೇಳಿದ್ರಿ, ಹೋದ್ನಿ ರೀ ಅವನ್ನ ಸ್ವಲ್ಪ ಸಂಭಾಳಿಸ್ಕೊಂಬಂದೆ. ಅವ್ನು ಎದ್ದ ತಕ್ಷಣ ಒಂಥರ ಕ್ಯೂಟ್ ಆಡ್ತಾನೆ ರೀ, ಮುದ್ದು ಮಾಡ್ತಾನೆ ರೀ. ಮಾಡಿದ್ದು ಬರ್ರಿ ಈಗ ವಿಡಿಯೋಗೆ ಬರೋರು ಸರಿನಾ, ಏನೇನು ತೊಗೋಬೇಕಂತ ಹೇಳ್ತೀನಿ ನಿಮ್ಗೆ. ಸೊ ಹಿಂದಿನ ದಿನ ಏನು ಮಾಡಿದೆ, ಹೆಸರು ಕಾಳು ತೊಗೊಂಡು ಸ್ವಚ್ಛಗೆ ತೊಳೆದ್ರೆ ಒಂದು 2-3 ಸಲ ನೆನೆ ಹಾಕಕ್ಕೆ ಇಟ್ಟಿದ್ನಿ ರೀ. ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ರೀ, ಅದಕ್ಕೆ ಈರುಳ್ಳಿ, ಪನ್ನೀರು, ಮೆಣಸಿಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಿಂದಿನ ಹಾಕಿದ್ದು ಕಾಳು ನೋಡಿರಿ. ಆಮೇಲೆ ಏನು ಮಾಡ್ತೀನಿ ರೀ, ಇದನ್ನು 2 ಥರ ಬ್ಯಾಚ್ ಮಾಡ್ಕೋತೀನಿ ಮಿಕ್ಸಿಗೆ ಹಾಕಕ್ಕೆ. ಫಸ್ಟು ಕಾಳು ಮತ್ತು ಈರುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೋತೀನಿ ರೀ. ಆದಮೇಲೆ ಏನು ಮಾಡ್ತೀನಿ, ಸ್ವಲ್ಪ ಅರ್ಧಂಬರ್ಧ ಆಗಿದ ತಕ್ಷಣ ಇದಕ್ಕೆ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ ರೀ. ಏನು ರೀ, ಮೆಣಸಿಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ನೆನಪಾರಿದೆ ಜೀರಿಗೆ ಹಾಕಕ್ರಿ. ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರಿ ಮಿಕ್ಸಿ ಮಾಡ್ಕೋಬೇಕ್ರಿ. ಹೆಂಗೆ ಆಗ್ಬೇಕಂತ ಹೇಳ್ತೀನಿ ನೋಡ್ರಿ. ಈಗ ಅದು ಪೇಸ್ಟ್ ಈ ಥರ ಪೇಸ್ಟ್ ಬರ್ಬೇಕು ನೋಡ್ರಿ. ಇದಕ್ಕೇನು ಮಾಡ್ತೀನಿ, ಪನ್ನೀರ್ ಆ್ಯಡ್ ಮಾಡ್ಕೋತೀನಿ ರೀ. ಪನ್ನೀರ್ ಆ್ಯಡ್ ಮಾಡಿಂದ ಇದನ್ನ ಫುಲ್ ಸಣ್ಣಗೆ ಪೇಸ್ಟ್ ಆಗ್ಬೇಕ್ರಿ ಇದು ಈ ಥರ. ಇದನ್ನೇನು ಮಾಡ್ಕೊಂಡು ಹಿಟ್ಟು ನಾದಕ್ಕಂಥೇಳಿ ಒಂದು ಬಾಣಲ್ಯಾಗ ತೊಗೊಂಡ್ರಿ. ತೊಗೊಂಡು ಹಿಟ್ಟಿಗೆ ಏನು ಮಾಡ್ತೀನಿ ಹೇಳ್ರಿ, ಹಿಂಗೆ ಹಾಕ್ತೀನಿ ರೀ ಒಂದು ಸ್ವಲ್ಪ ಹಿಂಗೆ. ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ರೀ. ಮತ್ತು ಅರಿಶಿನ ಒಂದು ಅರ್ಧ ಚಿಟಿಗೆ. ಆಲ್ರೆಡಿ ಹಸಿಗಾರ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಒಂದು 2 ಟೇಬಲ್ ಸ್ಪೂನ್, ಸಣ್ಣ ಟೇಬಲ್ ಸ್ಪೂನಷ್ಟು ಮೆಣ್ಸಿಕಾಯಿ ಹಾಕೋರಿ. ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀರಿ ಸಪ್ರೇಟ್ ಇದಕ್ಕೆ ಅಂತ ಹೇಳಿ, ಅದನ್ನು ಆ್ಯಡ್ ಮಾಡ್ಕೋತೀನಿ ರೀ ಇದಕ್ಕೆ. ಇದನ್ನ ಸಣ್ಣಗೆ ಹೆಚ್ಕೋರಿ, ಇಲ್ಲಾಂದ್ರೆ ನಿಮ್ಗೆ ಚಪಾತಿ ಲಟ್ಟಿಸ್ಬೇಕಾದ್ರೆ ಮಧ್ಯೆ ಬಂದು ಚಪಾತಿ ಕಟ್ ಹಾಕೋರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಇದು ಪೇಸ್ಟ್ ಏನು ಲಿಕ್ವಿಡ್ ಇದೈತಲ್ಲ ರೀ, ಹಿಟ್ಟಿಗೆ ಹಾಕೋಣ್ರಿ. ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡ್ಕೊಳೋಣ ಗೊತ್ತ್ರಿ. ಆಮೇಲೆ ಇದಕ್ಕೆ ಏನು ಮಾಡೋಣ್ರಿ, ಚಪಾತಿ ಹಿಟ್ಟು ಹಾಕೊಂಡ್ರಿ. ನಾನು ಯೂಶ್ವಲಿ 3 ಕಪ್ ಹಾಕ್ತೀನಿ ರೀ, 4 ಜನಕ್ಕೆ ಆಗತ್ತೆ ರೀ ಅದು. ಅಂದ್ರೆ ಅದು ಲಿಕ್ವಿಡ್ ಏನಿರ್ತಲ್ಲ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನೂ ಬೇಡ್ರಿ. ಆ ಹಿಟ್ಟು ಸಾಕ್ರಿ, ಅದೇನು ಲಿಕ್ವಿಡ್ ಹಿಟ್ಟಿರ್ತಾರೆ ಅದು ಸಾಕ್ರಿ ನಮಗೆ. ಚಲೋ ಹೊತ್ತಂಗೆ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಮ್ಗೆ ಹೆಂಗೆ ಬೇಕಂಗೆ ಕನ್ಸಿಸ್ಟೆಂಟ್ ಹೆಚ್ಚು ಕಡಿಮೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಎಣ್ಣೆ ಹಚ್ಕೊಂಡು ಹಿಂಗೆ ನೆನೆಯಾಗಿ ಬಿಡ್ರಿ. ಒಂದು 5-10 ನಿಮಿಷ ನೆನೆಯಾಗಿ ಇಟ್ಟರೆ ಸಾಕ್ರಿ. ಇದು ಮುಚ್ಚಳ ಹಾಕಿ ಇಟ್ಬಿಟ್ಬಿಡ್ರಿ ಅಲ್ಲಿಗೆ ಅದನ್ನು. ಆಮೇಲೆ ಏನು ಮಾಡಿರಿ, ಒಂದು 10 ನಿಮಿಷ ಬಿಟ್ಟು ಈ ಥರ ಉಳ್ಳಿ ಮಾಡ್ಕೊರಿ, ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಲಟ್ಟಿಸ್ಕೊರಿ. ಇದಕ್ಕೆ ಏನು ಮಾಡಿ, ನಾನು ಡೆಕೋರೇಷನಿಗೆ ಅಂತ ಹೇಳಿ ಒಂದಿಷ್ಟು ಎಳ್ಳು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಚ್ಚಿ ಇದನ್ನು ಲಟ್ಸೀನಿ ನೋಡ್ರಿ ಹಿಂಗೆ. ಆಮೇಲೆ ಲಟ್ಟಿಸ್ರಿ ಇದನ್ನು ಚಲೋ ಹೊತ್ತಂಗೆ 2 ಸೈಡ್ ಬೇಯಿಸ್ಬೇಕ್ರಿ. 2 ಸೈಡ್ ಬೇಯಿಸಿದ ತಕ್ಷಣ ನಮ್ದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಕೈತೆ ನೋಡ್ರಿ. ಲಾಸ್ಟಿಗೆ ತೋರಿಸ್ತೀನಿ ನೋಡ್ರಿ. ಈಗ ನಮ್ಮ ಮನ್ಯಾಗಂತೂ ನಾವು ಕಾಸ್ಟ್ ಐರನ್ನ ಬಳಸ್ತೀವಿ ರೀ ಎಲ್ಲದಕ್ಕೂ. ಅಂದರೆ ಚಪಾತಿ ಬೇಯಿಸೋಕ್ಕೆ, ದೋಸೆ ಮಾಡಲಿಕ್ಕೆಲ್ಲನೂ ನಾವು ಇದಕ್ಕೆ ಕಾಸ್ಟ್ ಐರನ್ನ ಬಳಸೋದು. ಕಾಸ್ಟ್ ಐರನ್ ಭಾಳ ಹೆಲ್ತಿಗೆ ಚಲೋ ಅಂತೇಳಿ ಹಿಂಗೆ ಹಾಕ್ಕೊಂಡು ಇದನ್ನು 2 ಸೈಡ್ ಚಲೋ ಹೊತ್ತಂಗೆ ಬೇಯಿಸ್ಬಿಟ್ರೆ ನಮ್ದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತೆ ನೋಡ್ರಿ. ನೋಡಿರಿ ರೆಡಿ ಆಯ್ತು. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.